ವಿಶ್ವಗುರು ಬಸವಣ್ಣನವರಿಗೂ ಬಸವಾದಿ ಶರಣರಿಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಸಂಸ್ಥಾಪಕರಾದಂಥ ಪರಂ ಪೂಜ್ಯ ಹಾನಗಲ್ಲ ಕುಮಾರೇಶ್ವರರಿಗೂ ಸ್ಮರಿಸುತ್ತಾ, ಲಿಂಗೈಕ್ಯ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರಿಗೂ ಸ್ಮರಿಸಿ, ಇವತ್ತಿನ ಈ ಒಂದು ನುಡಿ ನಮನ ಕಾರ್ಯಕ್ರಮ, ಈ ನುಡಿ ನಮನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತ ಪರಂ ಪೂಜ್ಯ ಶ್ರೀ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪರಂ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪೂಜ್ಯ ತುಮಕೂರು ಸಿದ್ಧಗಂಗಾ ಮಠದ ಪರಂ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೂ ನನ್ನ ನಮನಗಳನ್ನು ಸಲ್ಲಿಸಿ, ನಮ್ಮ ಬಾಲ್ಕಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳಾದಂತಹ ಪರಂ ಪೂಜ್ಯ ಬಸವಲಿಂಗ ಪಟದೇವರಿಗೂ, ನಮ್ಮ ಹುಲ್ಸೂರು ಸಂಸ್ಥಾನದ ಪೀಠಾಧಿಪತಿಗಳಾದ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳವರಿಗೂ, ಪೂಜ್ಯ ಗುರುಬಸವ ಪಟದೇವರಿಗೂ, ಪೂಜ್ಯ ಸಿದ್ದರಾಮ ಶರಣರು ಬೆಲ್ದಾಳ್ ಅವರಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ನುಡಿ ನಮನ ಕಾರ್ಯಕ್ರಮ, ಇದರಲ್ಲಿ ನುಡಿ ನಮನ ಸಲ್ಲಿಸಲು ಆಗಮಿಸಿದಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು, ವಿರೋಧ ಪಕ್ಷದ ರಾಜ್ಯಸಭೆಯಲ್ಲಿ ನಾಯಕರು, ನಮ್ಮ ಮಾರ್ಗದರ್ಶಕರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರೇ, ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು, ಜನಮಾನಸದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿ ಅವರೇ, ನಮ್ಮ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದ ಮತ್ತೆ ಕೆಪಿಸಿಸಿ ಅಧ್ಯಕ್ಷರು ಆದಂತ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳು, ಜನಪ್ರಿಯ ಮುತ್ಸದ್ದಿ ನಾಯಕರು ಆದಂತ ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರೇ, ಇನ್ನೋರ್ವ ಮಾಜಿ ಮುಖ್ಯಮಂತ್ರಿಗಳಾದಂತ ನಮ್ಮ ತಂದೆಯವರಿಗೆ ಅತ್ಯಂತ ಆತ್ಮೀಯರಾದಂತ ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿಜಿ ಅವರೇ, ಕೇಂದ್ರ ಸಚಿವರಾದಂತ ಮಾನ್ಯ ವಿ ಸೋಮಣ್ಣನವರೇ, ಮಾಜಿ ಮುಖ್ಯಮಂತ್ರಿಗಳು, ಸಂಸದರು ಆದಂತ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರೇ, ಸಭಾಪತಿಗಳಾದಂತ ನಮ್ಮ ತಂದೆಯವರಿಗೆ ಆತ್ಮೀಯರಾದಂತ ಮಾನ್ಯ ಬಸವರಾಜ ಹೊರಟ್ಟಿ ಅವರೇ, ಸಭಾಧ್ಯಕ್ಷರು ವಿಧಾನಸಭೆ ಮಾನ್ಯ ಶ್ರೀ ಯು ಟಿ ಖಾದರ್ ಅವರೇ, ಬಸವ ಸಮಿತಿ ಅಧ್ಯಕ್ಷರಾದಂತ ಮಾನ್ಯ ಅರವಿಂದ್ ಜತ್ತಿ ಅವರೇ, ಗೃಹ ಸಚಿವರಾದಂತ ಮಾನ್ಯ ಪರಮೇಶ್ವರ್ ಅವರೇ, ಕಾನೂನು ಸಚಿವರಾದಂತ ಎಚ್ ಕೆ ಪಾಟೀಲ್ ಜಿ ಅವರೇ, ಮಾನ್ಯ ಇನ್ನೋರ್ವ ಸಚಿವ ಸಹೋದ್ಯೋಗಿಗಳಾದಂತ ಮಾನ್ಯ ಕೆ ಎಚ್ ಮುನಿಯಪ್ಪನವರೇ, ಮಾನ್ಯ ಎಂ ಬಿ ಪಾಟೀಲ್ ರವರೇ, ಮಾನ್ಯ ರಾಮಲಿಂಗಾರೆಡ್ಡಿ ಅವರೇ, ಎಚ್ ಸಿ ಮಾಧವಪ್ಪನವರೇ, ಸತೀಶ್ ಜಾರಕಿಹೊಳಿ ಅವರೇ, ಇಲ್ಲಿ ಉಪಸ್ಥಿತರಿರುವಂತ ಮಾನ್ಯ ನಗರಾಭಿವೃದ್ಧಿ ಸಚಿವರಾದಂತ ಶ್ರೀ ಸುರೇಶ್ ಭೈರತಿ ಅವರೇ, ಡಾಕ್ಟರ್ ಎಂ ಸಿ ಸುಧಾಕರ್ ಅವರೇ, ನನಗೆ ಅತ್ಯಂತ ಆತ್ಮೀಯರಾದಂತ ಮಾನ್ಯ ಶ್ರೀ ಬಿ ಕೆ ಹರಿಪ್ರಸಾದ್ ರವರೇ, ಮಂಕಾಳ್ ವೈದ್ಯರವರೇ, ಇಲ್ಲಿ ಅನೇಕ ಜನ ಶಾಸಕರಿದ್ದಾರೆ, ಮಾನ್ಯ ಅವರು ಆತ್ಮೀಯರಾದ ಮೇಲ್ಮನೆಯಲ್ಲಿ ನಮ್ಮ ನಾಯಕರಾದಂತ ಮಾನ್ಯ ಬೋಸರಾಜ್ ಅವರೇ, ಮಹಿಮಾ ಪಾಟೀಲ್ ಅವರೇ, ಬಿರಣ್ಣ ಮತ್ತಿಕಟ್ಟಿ ಅವರೇ, ಅವರು ಬಹಳ ಜನ ಇಲ್ಲಿ ವೇದಿಕೆ ಮೇಲೆ ಎಲ್ಲ ಶಾಸಕರಿದ್ದಾರೆ, ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ, ಇಲ್ಲಿ ಬಂದಂತ ಎಲ್ಲ ನಮ್ಮ ತಂದೆಯವರ ಅಭಿಮಾನಿಗಳೇ, ಇಲ್ಲಿ ತಾವೆಲ್ಲ ಸುಮಾರು ಆತ್ಮೀಯರೆಲ್ಲರೂ ಬಂದಿದ್ದೀರಿ. ನಜೀರ್ ಅಹಮದ್ ರವರು ಇದ್ದಾರೆ, ಉಪಸ್ಥಿತರಿರುವಂತಹ ವೇದಿಕೆ ಮೇಲೆ
ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳು, ಶಾಸಕರು ಮತ್ತೆ ಮಹಾರಾಷ್ಟ್ರದಿಂದ ಚಕೋತಿ ಅವರು ಬಂದಿದ್ದಾರೆ, ಮುಳಿಯವರು ಇದ್ದಾರೆ, ಗಣೇಶ್ ಅವರು ಇದ್ದಾರೆ, ನಮ್ಮ ತಿಪ್ಪಣ್ಣಪ್ಪ ಕಮ್ಮಕ್ಕೂರ್ ಅವರು ಇದ್ದಾರೆ. ಎಲ್ಲರ ಹೆಸರು ತೆಗೆದುಕೊಳ್ಳಿಕ್ಕೆ ರಾಜಶೇಖರ್ ಪಾಟೀಲ್ ಅವರು, ಡಾಕ್ಟರ್ ಶೈಲೇಂದ್ರ ಅವರು, ಅಂಜನೇ ಅವರು ಇದ್ದಾರೆ. ವೇದಿಕೆ ಮೇಲೆ ಆಸೀನರಾದಂತ ಎಲ್ಲರ ಹೆಸರು ಇವತ್ತು ಯಾರು ಆಹ್ವಾನಿತರೆಲ್ಲ ಇದ್ದಾರೆ. ಮತ್ತೆ ಅವರ ಜೊತೆಯಲ್ಲಿ ಹರಗುರು ಚರಮೂರ್ತಿಗಳು ಬಂದಿದ್ದಾರೆ. ಮತ್ತೆ ಇಲ್ಲಿ ನಮ್ಮ ತಂದೆಯವರೆಲ್ಲ ಅಭಿಮಾನಿಗಳು ಬಂದಿದ್ದೀರಿ. ಜೊತೆಯಲ್ಲಿ ವಿಶೇಷವಾಗಿ ಇವತ್ತು ಬೇರೆ ಬೇರೆ ಜಿಲ್ಲೆಯಿಂದ ರಾಜ್ಯದಾದ್ಯಂತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಎಲ್ಲಾ ಪದಾಧಿಕಾರಿಗಳು ತಾವೆಲ್ಲರೂ ಇಲ್ಲಿ ಚಾಮರಾಜನಗರದಿಂದ ಬೀದರ್ನವರೆಗೆ ಇಲ್ಲಿಗೆ ಆಗಮಿಸಿದ್ದೀರಿ. ಇಲ್ಲಿ ಬಂದಂತ ಎಲ್ಲ ಮಾಧ್ಯಮದ ಮಿತ್ರರು, ಎಲ್ಲ ಅಧಿಕಾರಿ ವೃಂದದವರು ಮತ್ತೆ ಎಲ್ಲ ಸಹೋದರ ಸಹೋದರಿಯರು ಎಲ್ಲರಿಗೆ ನನ್ನ ಪರವಾಗಿ, ಮಹಾಸಭೆ ಪರವಾಗಿ, ಎಲ್ಲರ ಪರವಾಗಿ ಮತ್ತೊಮ್ಮೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾನ್ಯ HK ಪಾಲ್ಜಿ ಅವರು ಬಂದಿದ್ದಾರೆ. ಬಂಧುಗಳೇ, ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ, ಯಾಕೆಂದರೆ ಬಹಳಷ್ಟು ಕಾರ್ಯಕ್ರಮಗಳಿಗೆ ಎಲ್ಲ ನಮ್ಮ ಗಣ್ಯಮಾನ್ಯ ನಾಯಕರುಗಳು ಹೋಗೋರಿದ್ದಾರೆ. ಇವತ್ತು ನಾಳೆ ಮಹಾಶಿವರಾತ್ರಿ ಇದೆ. ಎಲ್ಲರ ಮನೆಯಲ್ಲೂ ಎಲ್ಲ ಊರಿನಲ್ಲೂ ಶಿವಪೂಜೆಯ ಸಂಭ್ರಮ ಇರುತ್ತದೆ. ಇದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ನೀವೆಲ್ಲ ಮಾಡಿಕೊಂಡಿದ್ದೀರಿ. ಆದರೂ ಶಿವರಾತ್ರಿ ಇದ್ರೂ ಸಹಿತ ನನ್ನ ತಂದೆಯವರು ಹಾಗೂ ಮಹಾಸಭೆಯ ಗೌರವಾಧ್ಯಕ್ಷರಾಗಿದ್ದಂತ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಮೇಲೆ ನೀವೆಲ್ಲ ಅಭಿಮಾನವನ್ನು ಇಟ್ಟು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಬಾಲ್ಕಿಯ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಆಶ್ರಯದಲ್ಲಿ ನಡೆಯುತ್ತಿರುವ ಈ ನುಡಿನಮನ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದಕ್ಕಾಗಿ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬಂಧುಗಳೇ, ತಮ್ಮೆಲ್ಲರಿಗೆ ತಿಳಿದಿರುವಂತೆ ಲಿಂಗೈಕ್ಯ ನಮ್ಮ ತಂದೆಯವರು ಅವರು ಮಾಡಿದ ಸೇವೆ, ಅವರೇನು ಸಮಾಜಕ್ಕೆ ನೀಡಿರುವ ಕೊಡುಗೆ ತಮ್ಮೆಲ್ಲರಿಗೂ ತಿಳಿದೇ ಇದೆ. ಅವರು ಬಾಲ್ಯದಿಂದಲೂ ಒಬ್ಬ ಹೋರಾಟಗಾರರು. ಇವತ್ತು ಚಳವಳಿಯ ಮನೋಭಾವ ಮೈಗೂಡಿಸಿಕೊಂಡವರು. ಯಾರಿಗೆ ಆದರೂ ಅವರ ವಿರುದ್ಧ ಸಿಡಿದಿದ್ದರು. ಅವರು ಸ್ವಾತಂತ್ರ್ಯಕ್ಕಾಗಿ, ಕರ್ನಾಟಕದ ಏಕೀಕರಣಕ್ಕಾಗಿ, ಹೈದರಾಬಾದ್ ಕರ್ನಾಟಕದ ವಿಮೋಚನೆಗಾಗಿ, ರೈತರಿಗಾಗಿ, ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಹೋರಾಡಿದವರು. ಇದೆಲ್ಲವೂ ಇವತ್ತು ಇತಿಹಾಸದ ಒಂದು ಪುಟದಲ್ಲಿದೆ. ಅವರ ಒಂದು ಸಾಮಾಜಿಕ, ಶೈಕ್ಷಣಿಕ, ಸಹಕಾರ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಅವರು ಮಾಡಿದ ಸೇವೆ, ಈ ಸಮಾಜಕ್ಕೆ ಅವರೇನು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಇವತ್ತು ಅವರಿಗೆ ನಾವೆಲ್ಲ ಇವತ್ತು ಸ್ಮರಿಸ್ತಾ ಇದ್ದೀವಿ ಅಂತ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ನಾನೇನಾದ್ರೂ ಇಲ್ಲಿ ಈ ಒಂದು ಮಟ್ಟಕ್ಕೆ ಬೆಳೆದಿದ್ದೇನೆ ಅಂತ ಹೇಳಿದ್ರೆ ಅವರ ಪರಿಶ್ರಮ ಮತ್ತು ಅವರೇನು ನಮಗೆ ಸಂಸ್ಕಾರ ಕೊಟ್ಟಿದ್ದಾರೆ ಮತ್ತು ಅವರೇನು ಇವತ್ತು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ, ಅದಕ್ಕೆ ನನ್ನ ಜೀವನದಲ್ಲಿ ನನಗೆ ಆದರ್ಶ ಯಾರಾದ್ರೂ ಇದ್ರೆ, ನನ್ನ ರೋಲ್ ಮಾಡೆಲ್, ನನ್ನ ಸ್ಫೂರ್ತಿ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು ಅಂತ ಹೇಳಿಕೆ ಬಯಸ್ತಾ ಇದ್ದಾರೆ. ಬಂಧುಗಳೇ, ಅವರು ಜಾತ್ಯತೀತವಾದಿಗಳಾಗಿದ್ರು. ಯಾವುದೇ ವರ್ಗ ಭೇದ, ವರ್ಣ ಭೇದ, ಲಿಂಗ ಭೇದ ಇರಬಾರದು ಅನ್ನುವಂತ ರೀತಿಯಲ್ಲಿ ಇದ್ದಾರೆ. ಯಾರು ಬಡವರು ಬಂದರೂ ಬಡವರ ಬಗ್ಗೆ ಅತ್ಯಂತ ಕಳಕಳಿಯನ್ನು ಇಟ್ಟುಕೊಂಡು ಜಾತಿ ರಹಿತವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದು ಗುರಿಯನ್ನು ಇಟ್ಟುಕೊಂಡು ಇವತ್ತು ಅವರು ಮನೆಗೆ ಶೋಷಿತರು, ನಿರ್ಗತಿಕರು ಯಾರೇ ಕಷ್ಟಗಳನ್ನು ತೆಗೆದುಕೊಂಡು, ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದ್ರೆ ಅವರ ಕಣ್ಣೀರು ಒರೆಸುವಂತ ಒಂದು ಕೆಲಸ ಮಾಡಿ ಅವರಿಗೆ ನ್ಯಾಯ ಒದಗಿಸುವಂತ ಒಂದು ಕೆಲಸಕ್ಕೆ ಅವರು ಪ್ರಥಮ ಆದ್ಯತೆ ಕೊಡ್ತಾ ಇದ್ರು ಅನ್ನುವಂತ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅವರು ಯಾವತ್ತಿಗೂ ಮಹಾನ್ ರಾಷ್ಟ್ರಭಕ್ತರಾಗಿದ್ರು, ರಾಷ್ಟ್ರೀಯವಾದಿಗಳಾಗಿದ್ರು. ಅವರು ಸದಾ ನಮ್ಮ ದೇಶದ ಬಗ್ಗೆ ಪ್ರತಿಪಾದನೆ ಮಾಡ್ತಾ ಇದ್ರು.
ಅವರಿಗೆ ಬಿಡುವು ದೊರಕಿದಾಗಲೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ನಮಗೆ ಸ್ವಾತಂತ್ರ್ಯ ಹೋರಾಟಗಾರ ಏನು ಹೋರಾಟ ಮಾಡಿದ್ದಾರೆ, ಅವರು ಯಾವ ರೀತಿಯ ಬದುಕನ್ನು ಬದುಕಿದ್ದಾರೆ, ಇವತ್ತು ಭಗತ್ ಸಿಂಗ್ ಅವರ ಬಗ್ಗೆ, ಚಂದ್ರಶೇಖರ್ ಆಜಾದ್ ಅವರ ಬಗ್ಗೆ, ಹಾಗೆ ಇವತ್ತೇನು ಕಲ್ಯಾಣ ಕರ್ನಾಟಕ, ಹಿಂದೆ ಹೈದರಾಬಾದ್ ಕರ್ನಾಟಕ ಇತ್ತು, ಆ ಹೈದರಾಬಾದ್ ಕರ್ನಾಟಕ ವಿಮೋಚನೆಯಲ್ಲಿ ಯಾರ್ಯಾರು ಹೋರಾಟ ಮಾಡಿದ್ರು ಅವರ ಜೀವನ ಬಗ್ಗೆ ಅವರಿಗೆ ನಮ್ಗೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ರು. ನಮ್ಮಲ್ಲಿ ಪ್ರಥಮ ರಾಷ್ಟ್ರ ಅನ್ನುವಂತ ಮಾತನ್ನು ಯಾವತ್ತಿಗೂ ನಮ್ಮ ಮುಂದೆ ಅವರು ಹೇಳ್ತಾ ಇದ್ರು. ಇವತ್ತು ಅವರು ಯಾವತ್ತಿಗೂ ಚಾರಿತ್ರ್ಯವನ್ನು ಇಟ್ಕೊಂಡು ಹೋಗ್ಬೇಕು ಅನ್ನುವಂತ ಮಾತನ್ನು ಬಾಲ್ಯದಿಂದಲೂ ನಮಗೆಲ್ಲ ಕಲಿಸ್ತಾ ಇದ್ರು. ಅವ್ರು ನನಗೆ ಒಂದು ಕೋಟ್ ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ, ಯಾವಾಗಲೂ ಇಫ್ ಹೆಲ್ತ್ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್. ಅಂದ್ರೆ ಇವತ್ತು ಸಂಪತ್ತು ಹೋದ್ರೆ ಏನು ಹೋಗಿದಂಗಲ್ಲ. ಇಫ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್. ಆರೋಗ್ಯ ಹೋದ್ರೆ ಏನಾದ್ರೂ ನಿಮ್ ಕಳ್ಕೊಂಡಂಗೆ ಆಗ್ತದೆ. ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು. ಅಂದ್ರೆ ಚಾರಿತ್ರ್ಯಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಅವರು ಕೊಡ್ತಾ ಇದ್ರು. ಹೀಗಾಗಿ ಇವತ್ತು ಅವರೊಂದು ಚಾರಿತ್ರ್ಯವಂತ, ಒಂದು ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಅವರೆಲ್ಲ ಅವರ ಒಂದು ಗುರಿಯಾಗಿತ್ತು. ಅವ್ರು ಯಾವಾಗಲೂ ಪರಿಶ್ರಮ ಜೀವಿಗಳಾಗಿದ್ರು. ಅವರು ಇವತ್ತು ಕಾಯಕವೇ ಕೈಲಾಸ ಅನ್ನುವಂತ ಒಂದು ತತ್ವದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಇವತ್ತು ಕಾಯಕಕ್ಕೆ ಮಹತ್ವವನ್ನು ಕೊಟ್ಟು ಇವತ್ತು ಅವರು ಯಾವಾಗಲೂ ನಾನು ನೋಡಿದ್ದೇನೆ, ಚಿಕ್ಕವನಿದ್ದಾಗಿ ನಡ್ಕೊಂಡು ಅವ್ರು ಯಾವ್ದಾದ್ರು ಒಂದು ಕೆಲಸ ಹಿಡಿತಿದ್ರು ಅಂತ ಹೇಳಿದ್ರೆ ಅವರು ಅದನ್ನು ಮಾಡೋವರೆಗೆ ಬಿಡ್ತಾ ಇಲ್ಲ. ಡೂ ಆರ್ ಡೈ ಅನ್ನುವಂತ ಮಾತನ್ನು ನಮಗೆ ಹೇಳ್ತಾ ಇದ್ರು. ಮಾಡು ಇಲ್ಲೋ ಮಾಡಿ ಆ ಕೆಲಸ ಇವತ್ತು ಯಾವತ್ತಿಗೂ ಅದನ್ನು ಕೊಡೆಗೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಒಂದು ವಿಚಾರವನ್ನು ಹೇಳ್ತಾ ಇದ್ರು. 90 ವರ್ಷ ವಯಸ್ಸಾಗುವವರೆಗೆ ಯಾರ್ದು ಸಹಕಾರ ಇಲ್ಲದೆ ತಮ್ಮ ಒಂದು ಸೂಟ್ಕೇಸ್ ತಾವೇ ಇಟ್ಕೊಂಡು ಅವರು ಬೆಂಗಳೂರಿಗೆ ಬೇರೆ ಬೇರೆ ಕಡೆ ಹೋಗಿ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ತಾ ಇದ್ರು. ಅದು ನಮ್ಮೆಲ್ಲರಿಗೆ ಒಂದು ಆದರ್ಶ ಅನ್ನುವಂತ ಒಂದು ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಅವರು ಇವತ್ತು ಛಲವಂತರಾಗಿದ್ರು. ಅವರು ಬಹಳ ಜಿದ್ದಿ ಅಂತ ಹೇಳಿದ್ರೆ ಅವರ ದೀಕ್ಷಾಗುರು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅವರು, ಅವ್ರ ಬಗ್ಗೆ ಅವರಿಗೆ ಬಹಳ ಅಪಾರವಾದಂತಹ ಗೌರವ ಇತ್ತು. ಹೀಗಾಗಿ ಒಂದು ಕಾಲದಲ್ಲಿ ಅವರು ಅವರ ಶತಮಾನೋತ್ಸವ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಅವರಿಗೆ ಕೆಲವರು ಬಂದು ನಮ್ಮ ಸಂಸ್ಥೆಯ ಸದಸ್ಯರು ಹೇಳ್ತಾರೆ, ಅವರಿಗೆ 103 ವರ್ಷ ಆಗಿದೆ, ಎಲ್ಲ ಮಾಡಿದ್ರಿ, ಅವರ ಶತಮಾನೋತ್ಸವ ಮಾಡದೇ ಇದ್ರೆ ಅದು ನಿಮಗೆ ಬರುತ್ತೆ ಅಂತ ಹೇಳಿ. ಅವಾಗ ನಮ್ಮ ಗ್ರಾಮೀಣ ತಾಂತ್ರಿಕ ಮಹಾವಿದ್ಯಾಲಯದ ಕಟ್ಟಡ ನಡೀತಾ ಇರ್ತದೆ. ಆ ಕಟ್ಟಡ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ತಂದೆಯವರು, ನಮ್ಮ ತಾಯಿಯವರು ನಿಧನರಾಗಿರ್ತಾರೆ. ಆದರೆ ಅವರು ನಾನು ಕಟ್ಟಡ ಮುಗಿದು ನಮ್ಮ ಗುರುಗಳ ಶತಮಾನೋತ್ಸವ ಆಗುವವರೆಗೆ ಊಟ ಮಾಡಂಗಿಲ್ಲ ಅಂತ ಹೇಳಿ 6 ತಿಂಗಳ ಊಟ ಬಿಟ್ಟು ನಾವೆಲ್ಲ ಹಗಲು ಶ್ರಮ ಮಾಡಿ ಆ ಕಟ್ಟಡ ನಿರ್ಮಾಣ ಮಾಡಿ ಇವತ್ತು ಈ ದೇಶದ ದೊಡ್ಡ ವ್ಯಕ್ತಿ ರಾಷ್ಟ್ರೀಯ ನಾಯಕರುಗಳಿಗೆ ತಂದು ಅವರ ಗುರುಗಳಿಗೆ ಗೌರವ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ತಾರೆ. ಅಂದಿನ ಪ್ರಧಾನಮಂತ್ರಿಗಳಿಗೆ ಆಹ್ವಾನ ಮಾಡಿ ಅವರ ಕಾರ್ಯಕ್ರಮ ನಿಗದಿ ಆಗ್ತದೆ ಬಾಲ್ಕಿಯಲ್ಲಿ. ಕೊನೆ ಗಳಿಗೆಯಲ್ಲಿ ರಾಜಕೀಯ ಕಾರಣಕ್ಕಾಗಿ ಆ ಕಾರ್ಯಕ್ರಮ ಸ್ಥಗಿತಗೊಳ್ಳುತ್ತದೆ. ಪ್ರಧಾನಮಂತ್ರಿಯವರು ಬಂದಿಲ್ಲ ಅಂದ್ರೆ ರಾಷ್ಟ್ರಪತಿಯವರಿಗೆ ಕರೆದು ನಮ್ಮ ಗುರುಗಳ ಒಂದು ಶತಮಾನೋತ್ಸವ ಮಾಡಬೇಕು ಅಂತ ಹೇಳಿ ಅವರ ಸ್ನೇಹಿತರಾದಂತಹ ರಾಮಚಂದ್ರ ವೀರಪ್ಪನವರು ಸಂಸದರಿರ್ತಾರೆ. ಆ ಸ್ನೇಹಿತರಾದಂತಹ ಶರ್ಮಾರವರಿಗೆ ಹೈದರಾಬಾದ್ಗೆ ಹೋಗಿ ಭೇಟಿಯಾಗಿ ಒಂದೇ ಒಂದು ವಾರದ ಒಳಗಾಗಿ ಭಾಲ್ಕಿ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾರವರಿಗೆ ಕರ್ಕೊಂಡು ಬಂದು ಇವತ್ತು ಅವರ ಶತಮಾನೋತ್ಸವ ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡ್ತಾರೆ. ಅವರು ಒಂದು ಕೆಲಸ ಹಿಡಿದ್ರು ಅಂತ ಹೇಳಿದ್ರೆ ಅದನ್ನು ಪೂರ್ತಿ ಮಾಡುವವರೆಗೆ ಅದು ಬಿಡಬಾರದು ಅನ್ನುವಂಥದ್ದು. ಇವತ್ತು ಅದೇ ರೀತಿಯಲ್ಲಿ ಅನೇಕ ಸಲ ಅವರು ರೈತರಿಗಾಗಿ ಬೇರೆ ಬೇರೆ ಇವತ್ತು ಏನೇ ಸಮಾಜದಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿಯೂ ಸಹಿತ ಇವತ್ತೇನು ಬಹಳ ಗಾಬರಿ ಆತಂಕ ಇತ್ತು ಜನರಿಗೆಲ್ಲ, ಯುವಕರೆಲ್ಲರೂ ಊರು ಬಿಟ್ಟು ಹೋಗುವಂತಹ ಒಂದು ಸಂದರ್ಭದಲ್ಲಿ ಇವತ್ತೇನು ಶಸ್ತ್ರಚಿಕಿತ್ಸೆ ಮಾಡುವಂಥದ್ದು, ಫ್ಯಾಮಿಲಿ ಪ್ಲಾನಿಂಗ್ ಮಾಡುವಂಥದ್ದು, ಅಂಥದ್ರಲ್ಲಿ ನಮ್ಮ ಪಕ್ಷದ ಒಂದು ಗುರಿ ಇದೆ. ಎಷ್ಟು ಗುರಿ ಇದೆ ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಕೇಳಿ ಒಂದೇ ದಿವಸದಲ್ಲಿ 2500 ಶಸ್ತ್ರಚಿಕಿತ್ಸೆ ಅಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ ವರ್ಲ್ಡ್ ರೆಕಾರ್ಡ್ ಆಗುವಂತ ರೀತಿಯಲ್ಲಿ
ಅವರು ಸೇವೆಯನ್ನು ಮಾಡಿದ್ದಾರೆ. ಇವತ್ತು ಅವರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಹೀಗಾಗಿ ಅವರು ಯಾವತ್ತಿಗೂ ಮೂಢನಂಬಿಕೆಯನ್ನು ವಿರೋಧಿಸುತ್ತಿದ್ದರು. ಅದೇ ರೀತಿಯಲ್ಲಿ ಅವರು ಸಮಾಜವನ್ನು ಸಂಘಟಿಸಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭೆ ಅಧ್ಯಕ್ಷರಾದ ಮೇಲೆ ಗುರು ವಿರಕ್ತರನ್ನು ಕೂಡಿಸಬೇಕು, ಮತ್ತೆ ಎಲ್ಲರಿಗೂ ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂತಹ ರೀತಿಯಲ್ಲಿ ಸಕಲ ಜೀವಾತ್ಮರಿಗೆ ಲೆಸನ್ನೇ ಬಯಸಿದ ಬಸವಾದಿ ಶರಣರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಎಲ್ಲರಿಗೂ ಇವತ್ತು ಒಗ್ಗೂಡಿಸಬೇಕು ಅನ್ನುವಂತಹ ರೀತಿಯಲ್ಲಿ ಬಹಳಷ್ಟು ಗುರು ವಿರಕ್ತರ ಸಮಾವೇಶ ಮಾಡ್ತಾರೆ. ಇವತ್ತು ಈ ಕಟ್ಟಡ ಕಟ್ಟಬೇಕು ಅಂತ ಹೇಳಿ ಇವತ್ತು ಕಟ್ಟಡ ಕಟ್ಟುವವರಿಗೆ ಉಪವಾಸ ಉಳಿದು ಆ ಕಟ್ಟಡ ಕಟ್ಟಿ ಸದಸ್ಯತೆ ಹೆಚ್ಚಳ ಮಾಡಿ ಇವತ್ತು ಆ ಸಂಘಟನೆ ಮಾಡುವಂತದರ ಮುಖಾಂತರ ಇತರ ಸಮುದಾಯದವರನ್ನು, ಶೋಷಿತರನ್ನು, ಹಿಂದುಳಿದವರನ್ನು ಎಲ್ಲರನ್ನು ಜೊತೆಯಲ್ಲಿ ತೆಗೆದುಕೊಂಡು ಸುಂದರವಾದಂತಹ ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದು ಸಂಕಲ್ಪ ಅವರು ಹಮ್ಮಿಕೊಂಡಿದ್ರು. ಅದೇ ರೀತಿಯಲ್ಲಿ ಇವತ್ತು ನಾವೇನು ನೋಡ್ತಾ ಇದ್ದೀವಿ, ನಮ್ಮ ಬಸವ ಕಲ್ಯಾಣದಲ್ಲಿ ಬಸವ ಕಲ್ಯಾಣದ ಅನುಭವ ಮಂಟಪ ಹಿಂದೆ ನಮ್ಮ ಗುರುಗಳ ಒಂದು ಸದಾಶಯ ಇತ್ತು. ಬಸವ ಕಲ್ಯಾಣದಲ್ಲಿ ಆಧುನಿಕ ಅನುಭವ ಮಂಟಪ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಚನ್ನಬಸವ ಪಟ್ಟದೇವರ ಹೆಗಲ ಮೇಲೆ ಆ ಜವಾಬ್ದಾರಿ ಹೊತ್ತುಕೊಂಡ ಮೇಲೆ, ಯಾಕೆಂದ್ರೆ ಹಿಂದೆ ಜಯಚಾಮರಾಜೇಂದ್ರ ಒಡೆಯವರು 55ರಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು. ಆದ್ರೂ ಅದು ಅಷ್ಟಕ್ಕೆ ನಿಂತಿತ್ತು. ಅದಾದ್ಮೇಲೆ ಇವತ್ತು ಸನ್ಮಾನ್ಯ ಮಾಜಿ ನಮ್ಮ ಹಂಗಾಮಿ ರಾಷ್ಟ್ರಪತಿಗಳಾದಂತಹ ಬಿ.ಡಿ. ಜತ್ತಿ ಅವರು ಸಹಿತ ಅಲ್ಲಿ ಪ್ರಯತ್ನ ಮಾಡಿದಂತದ್ದಿತ್ತು. ಅದನ್ನು ಮುಂದುವರಿಸಿಕೊಂಡು 70ರ ದಶಕದಲ್ಲಿ ಗುರುಗಳ ಜೊತೆಯಲ್ಲಿ ಪಾದಯಾತ್ರೆ ಮಾಡಿ, ಹಣ ಸಂಗ್ರಹಣೆ ಮಾಡಿ, ಪರಿಶ್ರಮ ಮಾಡಿ ಇವತ್ತು ಈಗಿದ್ದಂತ ಅನುಭವ ಮಂಟಪ ಇದೆ. ಆ ಅನುಭವ ಮಂಟಪ ಇವತ್ತು ರಾತ್ರಿ ಒಂದೇ ದಿವಸದಲ್ಲಿ ಲಿಂಗಾಕಾರದ ಅನುಭವ ಮಂಟಪ ಪೂರ್ಣಗೊಳಿಸಬೇಕು ಅಂತ ಹೇಳಿ ಆ ಕೂಲಿ ಕಾರ್ಮಿಕರ ಜೊತೆಯಲ್ಲಿ ಸೇರಿಕೊಂಡು ಇವತ್ತು ಸಿಮೆಂಟು, ಕಂಕರ, ಕಲ್ಲೆಲ್ಲ ಹಾಕಿ ಅದನ್ನು ನಿರ್ಮಾಣ ಮಾಡಿದಂಥದ್ದು ಪೂಜ್ಯ ಚನ್ನಬಸವ ಪಟ್ಟದೇವರ ಜೊತೆಯಲ್ಲಿ ನಮ್ಮ ತಂದೆಯವರು. ಈಗಾಗ ಅನುಭವ ಮಂಟಪ ಇವತ್ತು ಬೃಹತ್ ಆಗಿ ಬರ್ತಾ ಇದೆ. ನೋಡಿ, ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ಮಾಡಬೇಕು ಅಂತ ಹೇಳಿ ಅವರ ಒಂದು ಕನಸಾಗಿತ್ತು. ಅವತ್ತು ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ಅವರ ಆದೇಶವನ್ನು ಹೊರಡಿಸಿ ಅಭಿವೃದ್ಧಿ ಪ್ರಾಧಿಕಾರ ಆಯಿತು. ಅಭಿವೃದ್ಧಿ ಪ್ರಾಧಿಕಾರ ಆದ ನಂತರ ಅಲ್ಲಿ ಸ್ಮಾರಕಗಳ ರಕ್ಷಣೆ ನಡೀತು, ಪ್ರಾರಂಭ ಆಯಿತು. ಅದಾದ ಮೇಲೆ ಇವತ್ತು 2017-18ರಲ್ಲಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದೆ. ಇನ್ನೊಂದು ನೂತನ ಅನುಭವ ಮಂಟಪ ಇಡೀ ಜಗತ್ತಿಗೆ ಮಾದರಿಯಾದಂಥದ್ದು ಕಟ್ಟಬೇಕು ಅಂತ ಹೇಳಿ ಹೊರಟಿದಂತಹ ಸಂದರ್ಭದಲ್ಲಿ ಅವರು ಗೋರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ತಜ್ಞರ ಸಮಿತಿ ರಚನೆ ಮಾಡಿ ಆ ಅನುಭವ ಮಂಟಪಕ್ಕೆ ಅವರೇನು ವಿನ್ಯಾಸ ಮಾಡಿದ್ರು ಅದಕ್ಕೆ ಇವತ್ತು ಸರ್ಕಾರ ಅದನ್ನು ಅಂಗೀಕಾರ ಮಾಡಿತು. ಸರ್ಕಾರ ಬದಲಾವಣೆ ಆದ್ಮೇಲೆ ವಿಳಂಬ ಆಯಿತು. ಅದಾದ್ಮೇಲೆ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿ ಶಂಕುಸ್ಥಾಪನೆ ಮಾಡಿ ಅದಕ್ಕೆ 200 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರು. ಅದಾದ್ಮೇಲೆ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಇವತ್ತು ಅದಕ್ಕೆ 200 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಇನ್ನು 100 ಕೋಟಿ ರೂಪಾಯಿ 200 ಕೋಟಿ ಕೆಲಸ ಆಗಿದೆ. ಹೀಗಾಗಿ ಪ್ರಜಾಪ್ರಭುತ್ವದ ಪರಿಕಲ್ಪನೆ ತಂದು ಕೊಟ್ಟಂತದ್ದು ಇವತ್ತೇನು ನಾವೆಲ್ಲ ಯಾವ ರೀತಿಯಲ್ಲಿ ಬಸವಣ್ಣವರ ತತ್ವಾದರ್ಶಗಳು 770 ಶರಣರ ಒಂದು ಏನು ಅಮರ ಗಳಂಗಳ ಅಂತ ಹೇಳ್ತೇವೆ, ಅವರ ಹೆಸರಿನ ಮೇಲೆ 770 ಕಂಬಗಳ ಮೇಲೆ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ಇದು ಬರುವಂತ ಡಿಸೆಂಬರ್ ಅಥವಾ ಮಾರ್ಚ್ ಒಳಗಾಗಿ ಈ ಅನುಭವ ಮಂಟಪ ಕಾಮಗಾರಿ ಮಾಡಿ ಇಡೀ ಜಗತ್ತಿನ ಪ್ರಥಮ ಸಂಸತ್ತು ಅದನ್ನು ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಇದು ನಮ್ಮ ತಂದೆಯವರ ಒಂದು ಕನಸಾಗಿತ್ತು ಅನ್ನುವಂತ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಕೊನೆಯದಾಗಿ ಅವರು ಬೆಂಗಳೂರಿನಲ್ಲಿ ಅವರಾಗಲಿ ಲಿಂಗೈಕ್ಯ ಶಾಮನೂರು ಶಿವಶಂಕರಪ್ಪನವರು, ಹಿಂದೆ ಲಿಂಗೈಕ್ಯ ತಿಪ್ಪಣ್ಣನವರು, ಲಿಂಗೈಕ್ಯ ವಿಶ್ವನಾಥ ರೆಡ್ಡಿ ಮುದ್ದಾಳ್ ಅವರು ಇವರೆಲ್ಲರೂ ಸೇರಿ ಇವತ್ತು ಮಹಾಸಭಾವನ್ನು ಸದೃಢ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲರ ಕನಸು ಪ್ರತಿಯೊಂದು ಜಿಲ್ಲೆಯಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಒಂದು ವಸತಿನೆಲ್ಲ ವಿದ್ಯಾರ್ಥಿನಿಯರಿಗೆ ಮಾಡಬೇಕು ಅಂತಿತ್ತು. ಎಲ್ಲಾ ಕಡೆ ತರಬೇತಿ, ಕೌಶಲ್ಯ ತರಬೇತಿ ಕೊಡಬೇಕು, ಅವರೆಲ್ಲ ಸ್ವಾವಲಂಬಿ ಆಗ್ಬೇಕು, ತನ್ನ ಕಾಲ ಮೇಲೆ ತಾವು ನಿಂತ್ಕೊಳ್ಬೇಕು, ಉದ್ಯೋಗ ಕೊಡುವರಂತ ಆಗ್ಬೇಕು, ಉದ್ಯೋಗ ನೀಡಿ ಅಂತ ಯಾರು ಕೇಳಬಾರ್ದು, ಸ್ವಾಭಿಮಾನಿ ಸ್ವಾವಲಂಬಿ ಸಮಾಜ ಆಗ್ಬೇಕು ಅನ್ನುವಂಥದ್ದು ಅವರ ಒಂದು ಕನಸಾಗಿತ್ತು. ಇವತ್ತು ತಾವೆಲ್ಲರೂ ಸೇರಿ ಇವತ್ತು ನನ್ನ ಮೇಲೆ ಒಂದು ವಿಶ್ವಾಸಕ್ಕೆ ಜವಾಬ್ದಾರಿಕೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ವಿರೋಧವಾಗಿ ಅವರ ಕನಸು ಪೂರ್ತಿ ಮಾಡಲಿಕ್ಕೆ
ಪ್ರಾಮಾಣಿಕವಂತ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳಿ ತಮ್ಮೆಲ್ಲರಿಗೆ ಭರವಸೆಯನ್ನು ಕೊಡುತ್ತಾ ಇವತ್ತು ವೇದಿಕೆ ಮೇಲೆ ಪೂಜ್ಯರು ಕೂತಿದ್ದಾರೆ. ಮಾನ್ಯ ಖರ್ಗೆ ಸಾಹೇಬರು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಯಡಿಯೂರಪ್ಪಾಜಿಯವರು, ಸೋಮಣ್ಣನವರು, ಮತ್ತೆ ನಮ್ಮ ಬೊಮ್ಮಾಯಿಜಿಯವರು, ಹೊರಟ್ಟಿ ಸಾಹೇಬರು, ಎಲ್ಲ HK ಪಾಟೀಲ್ ಸಾಹೇಬರು ನಮ್ಮ ತಂದೆಯವರಿಗೆ ಬಹಳ ಆತ್ಮೀಯರಾಗಿದ್ದರು. ಅವರ ತಂದೆಯವರು KH ಪಾಟೀಲ್ ಸಾಹೇಬರು ಯಾವಾಗಲೂ ನಮ್ಮ ತಂದೆಯವರಿಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾ ಇದ್ರು. ಇವತ್ತು ಎಲ್ಲರ ಸಹಕಾರ, ಎಲ್ಲರ ಒಂದು ಆಶೀರ್ವಾದದಿಂದ ಮುಂಬರುವಂತಹ ದಿನಮಾನಗಳಲ್ಲಿ ಅವರ ಕನಸುಗಳನ್ನು ಪೂರ್ತಿ ಮಾಡಿ ಸಮಾಜವನ್ನು ಒಗ್ಗೂಡಿಸುವಂಥದ್ದರ ಮುಖಾಂತರ ಅದರ ಜೊತೆಯಲ್ಲಿ ಇತರ ಸಮುದಾಯದವರನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಒಂದು ಭವ್ಯವಾದಂತಹ ಸುಂದರವಾದಂತಹ ಸಮಾಜ ನಾಡು ಕಟ್ಟಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಅವರಿಗೆ ಮತ್ತೊಮ್ಮೆ ನನ್ನ ಪೂಜ್ಯ ಲಿಂಗೈಕ್ಯ ಭೀಮಣ್ಣ ಖಂಡ್ರೆ ಅವರಿಗೆ ಮತ್ತೆ ನನ್ನ ನಮನಗಳನ್ನು ಸಲ್ಲಿಸಿ, ಇಷ್ಟೊಂದು ಒತ್ತಡದಲ್ಲಿದ್ದರು ಪೂಜ್ಯರು ಮತ್ತು ನಮ್ಮ ನಾಯಕರುಗಳು, ರಾಷ್ಟ್ರೀಯ ನಾಯಕರು ಮತ್ತೆ ರಾಜ್ಯದ ಎಲ್ಲ ನಾಯಕರುಗಳು ಇಲ್ಲಿ ಬಂದಿದ್ದಕ್ಕಾಗಿ ಬೇರೆ ಬೇರೆ ರಾಜ್ಯದಿಂದ ಸಹಿತ ನಮ್ಮ ಮಹಾಸಭಾ ಪದಾಧಿಕಾರಿಗಳು ಬಂದಿದ್ದಾರೆ. ಅವರೆಲ್ಲರಿಗೆ ತಮ್ಮೆಲ್ಲರಿಗೂ ಮತ್ತೆ ದೂರದಿಂದ ಬಂದಂತ ಎಲ್ಲ ನಮ್ಮ ಮಹಾಸಭೆ ಪದಾಧಿಕಾರಿಗಳಿಗೂ ನನ್ನ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಒಬ್ಬ ವ್ಯಕ್ತಿ ಒಂದು ಜೀವಿತಾವಧಿಯಲ್ಲಿ ಇಷ್ಟೆಲ್ಲ ಸಾಧನೆಗಳನ್ನ, ಸ್ವಚ್ಛಂದ, ನಿರ್ಮಲವಾದ, ನಿಸ್ವಾರ್ಥ ಜೀವನವನ್ನ ನಡೆಸಬಲ್ಲದೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಮೂಡಿಸುವಂಥದ್ದು ನಮ್ಮ ಶ್ರೀಯುತ ಭೀಮಣ್ಣ ಖಂಡ್ರೆಯವರ ಜೀವನ ಚರಿತ್ರೆ. ಹಾಗೆ ಸ್ವತಂತ್ರ ಹೋರಾಟಗಾರರು, ಏಕೀಕರಣದ ನೇತಾರರು, ರಜಾಕಾರರ ದೌರ್ಜನ್ಯದ ವಿರುದ್ಧ ಹೋರಾಡಿ ನೊಂದವರಿಗೆ ನ್ಯಾಯ ದೊರಕಿಸಿದ, ಸಾರಿಗೆ ಸಚಿವರಾಗಿ ರಸ್ತೆ ಸಾರಿಗೆ ಸಂಸ್ಥೆಗೆ ಕಾಯಕಲ್ಪ ನೀಡಿದ ಲೋಕನಾಯಕ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರಿಗೆ ನುಡಿನಮನ ಸಲ್ಲಿಸಿದ ಹಾಗೂ ಅವರ ಬಗ್ಗೆ ವಿಚಾರಗಳನ್ನು ಹೇಳಿ ತಿಳಿಸಿದಂತಹ ಶ್ರೀಯುತ ಭೀಮಣ್ಣ ಖಂಡ್ರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈಗ ಮೊದಲಿಗೆ ಸುತ್ತೂರು ಮಹಾಸಂಸ್ಥಾನದ ಗೋಪಿನಾಥನ್ ಅವರು ದೆಹಲಿಯಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ನನ್ನ ಸ್ನೇಹಿತರು ಸೆಕ್ರೆಟರಿ ಅವರು ಬಂದಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾನ್ಯ ಆರೋಗ್ಯ ಸಚಿವರಾದಂತಹ ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ಬಂದಿದ್ದಾರೆ, ಅವರಿಗೂ ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ತಂದೆಯವರಿಗೆ ಅತ್ಯಂತ ಆತ್ಮೀಯರಾದಂತಹ ಮತ್ತೆ ನಮ್ಮ ನಾಯಕರಾದಂತಹ ಮಾಜಿ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿ ಸಾಹೇಬರು ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಾರೆ.